ರೆಡಿ 1 2 3 ಸ್ಟಾರ್ಟ್. ಚಿಕನ್ ಫ್ರೈ, ಮಟನ್ ಫ್ರೈ, ಫಿಶ್ ಫ್ರೈ, ಮಟನ್ ಬಿರಿಯಾನಿ ಜೊತೆಗೆ ಮೊಟ್ಟೆ ಮಸಾಲ, ಎಕ್ಸ್ಟ್ರಾರ್ಡಿನರಿ ಫ್ಯಾಂಟಾಸ್ಟಿಕ್. ಕರಿ ಮೆಣಸು ಹಾಕಿದ್ದಾರೆ ಮಗು ಮೇಲೆ ಹೇಳ್ಬೇಡ ನೀನು ಆಯ್ತಾ. ವಿಡಿಯೋ ಮಾಡ್ಬಿಡ್ರಪ್ಪ. ಹಲೋ, ನ್ಯೂಸ್ ಚಾನೆಲ್ ಅವರ ಲೈವ್ ತಗೋತೀರಾ? ಮೇಕಪ್ ಮಾಡೋವಾಗ ಬೇಡವಾ? ಬೇಕಾ ಬೇಡವಾ? ಮಾತಾಡಲ್ವಾ? ನಮ್ ಶ್ಲೋಕ ಮಾತಾಡ್ತಾರೆ ಅಲ್ವಾ? ಶ್ಲೋಕ ನಿದ್ದೆ ಬಂದಿಲ್ವಾ? ಯಾಕೆ ನಿಕ್ಷಿತ ಜೊತೆ ಮಾತಾಡ್ಬೇಕು? ಎಲ್ಲಿಗೆ ಹೋಗ್ತಾ ಇದೀಯಾ? ಈ ಲವಲ್ ಬಿದ್ದಿರೋದು ನಿಜನಾ? ಅದೇ ನೀವೇ ಬಿಟ್ಟಿರೋ, ನಾವೇನು ಹೇಳಲ್ಲ. ಅಯ್ಯೋ ಮುದೇವಿ, ನಿಜವಾಗ್ಲೂನಾ? ಅದು ನಿಮಗೆ ಬಿಟ್ಟಿದ್ದು. ಟ್ರೋಲರ್ಸ್ ಎಲ್ಲ ಏನ್ ಅನ್ಕೊಂಡಿದ್ದಾರೆ, ನಾವೇನ್ ಅಂದಿದೀವಿ ಅದ್ರ ಮೇಲೆ. ಸರಿಯಾಗಿ ಅವ್ನ ಮುಖ ನೀಟಾಗಿ ಕಾಣತರ ಮಾಡಿ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ರಾತ್ರಿ ಮನೆ ಕಂಡಿದ್ದೆ, ನನ್ ಗಂಡ್ ಕರ್ದವ್ನೆ, ನನ್ ಕೇಳಿಸ್ನಿಲ್ಲ. ಬೆಳಿಗ್ಗೆ ಎದ್ದು ಮಾತಾಡಿದ್ರೆ ಮಾತಾಡ್ಸಿಲ್ಲ, ಓಲಾಡ್ಸಿದ್ರೆ ಓಲಾಡ್ನಿಲ್ಲ. ಲಾಸ್ಟ್ ವೀಕ್ ಮಕ್ಕಳೆಲ್ಲ ಸೇಲಮಲ್ಲಿ ಪ್ರೋಗ್ರಾಮ್ ಮುಗಿಸ್ಕೊಂಡ್ ಬಂದ್ರು. ಕಾನೂನು ಪ್ರಕಾರ ಮುಂದುವರಿಸಿ. ಈ ಸರಿ ಕೊಂದೂರು ಪ್ರೋಗ್ರಾಮ್ ಹೋಗ್ತಾ ಇದೀನಿ. ಹಂಗಾಗಲ್ಲ, ಏನಿದೆ ಬರ್ಲಿ, ಬಂದ ಮೇಲೆ ಆ ಪ್ರಕಾರದಲ್ಲಿ ಕ್ರಮ ಆಗಬೇಕು. ಬೆಳಿಗ್ಗೆ ಫಸ್ಟ್ ಸಿಗಂದೂರು ಚೌಡೇಶ್ವರಿ ದರ್ಶನ ಮುಗಿಸಿ ಕೊಂದೂರು ಮುಖಾಂಬಿಕೆ ನೋಡಿದ್ವಿ. ಎಲ್ಲ ಮಕ್ಕಳು ರೆಡಿ ಇದ್ದಾರೆ. ಇವಾಗ ನಿದ್ದೆ ಮಾಡೋ ಟೈಮ್ ಪಾಪ ನಿದ್ದೆ ಮಾಡಿ. ಎಸ್, ನಾಳೆ ಸಿಗೋಣ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಬೆಳಗ್ಗೆ 6:30. ಗುಡ್ ಮಾರ್ನಿಂಗ್ ಗೆಳೆಯರೇ, ಹೊಸ ಕನಸ ಹೊಸ ದಿವಸ ನಮಗೆಂದೇ ಬಂದಂತಿದೆ. ಗುಡ್ ಮಾರ್ನಿಂಗ್ ಗೆಳೆಯರೇ, ಪ್ರತಿ ನಿಮಿಷ ಹೊಸ ಹರುಷ ನಮಗೆಂದೇ ಕಾಯುತ್ತಿದೆ. ಕೆಡಿಸಿಕೊಳ್ಳೋ ಹೃದಯವು ಇದ್ದರೆ ಎಲ್ಲೋ ಸಂಗೀತವು, ಬಾಚಿಕೊಳ್ಳೋ ಮನಸ್ಸೊಂದಿದ್ದರೆ ಎಲ್ಲೋ ಸಂತೋಷವು. ಸವಿಯೋಣ ಈ ದಿನ, ಹ್ಯಾವ್ ಅ ನೈಸ್ ಡೇ. ಗುಡ್ ಮಾರ್ನಿಂಗ್ ಗೆಳೆಯರೇ, ಹೊಸ ಕನಸ ಹೊಸ ದಿವಸ ನಮಗೆಂದೇ ಬಂದಂತಿದೆ. ನಾಲ್ಕು ಗಂಟೆ ನನ್ ಕೈಗೆ ಕೊಟ್ಟು ಬ್ರಹ್ಮ ಏನಾದ್ರೂ ಮಾಡ್ಕೋ ಹೋಗಂದ. ಒಂದಷ್ಟು ಕೆಲಸ ಮಾಡು, ಒಂದ್ ಸ್ವಲ್ಪ ಎಂಜಾಯ್ ಮಾಡು, ವಯಸ್ಸಂತೂ ಎಂದು ಮಾಡಬೇಡ ಕಂದ, ಬೇಡ ಕಂದ. ಕೊಲ್ಲೂರ್ಗೆ ಹೊರಡ್ಬೇಕು, ಬಸ್ಸು ಮಣ್ಣಲ್ಲಿ ಊದ್ಕೊಂಡ್ಬಿಟ್ಟಿದೆ. ಎಷ್ಟೊತ್ತಾಗತ್ತೆ ಗೊತ್ತಿಲ್ಲ ಹೋಗೋದು. ಮಳೆ ಬೇರೆ ಬರ್ತಾ ಇದೆ. ನಮ್ಮ ಪೇರೆಂಟ್ಸು ಮಕ್ಳು ಏನು ಹೇಳ್ತಾರೆ ಕೇಳೋಣ. ಫಸ್ಟ್ ಗೇರ್ಗೆ ಹಾಕಿ ಎತ್ತಿದ್ರೆ ಬರುತ್ತಾ? ಡ್ರೈವರಿಗೆ ಫೋನ್ ಮಾಡಿ ಹೇಳಿ, ಫಸ್ಟ್ ಗೇರ್ಗೆ ಹಾಕಿ ಎತ್ತಿದ್ರೆ ಬರುತ್ತಂತೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಇದು ಯಾರು ಬರೆದ ಕಥೆಯು, ನನಗಾಗಿ ಬಂದ ವ್ಯಥೆಯು, ಕೊನೆ ಹೇಗೂ ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ನೀರಿನಲ್ಲಿ ಬಾತು ಕೋಳಿ, ನೀರಿನಲ್ಲಿ ಕೊಂಗುರು ಕಪ್ಪೆ,
ಬೆಳಿಗ್ಗೆ ಬೆಳಿಗ್ಗೆನೆ ಬಸ್ ಸ್ಟ್ಯಾಂಡ್ ಬಂದ್ ನಿಂತಿದೀವಲ್ಲ, ಯಾರು ಬರ್ತಾರೆ? ನಿಮ್ ಅಜ್ಜಿ ಮಾಡಕ್ಕೆ ಕ್ಯಾಮ್ ಇಲ್ವಲ್ಲ, ಅದಕ್ಕೆ ಬಂದ್ ನಿಂತಿದೀವಿ. ಅದ್ಕೊಂಡ್ ನಿಂತ್ಕೊಳ್ಳಿ. ಮಾಮ ಏನ್ ಮಾಮ, ಚೆನ್ನಾಗಿದ್ಯಾ? ಅಕ್ಕ ಚೆನ್ನಾಗಿದ್ದಾಳ? ನಿನ್ ಮಗಳು ಚೆನ್ನಾಗಿದ್ದಾಳ? ಮೊನ್ನೆ ಚೂಡಿದಾರ್ ಕಳ್ಸಿದ್ದೆ, ಸೈಜ್ ಕರೆಕ್ಟ್ ಆಗಿದ್ಯಾ? ಸೆಕೆಂಡ್ ಟೈಮ್ ನಮ್ಮ ಜೊತೆ ಟ್ರಿಪ್ ಬಂದಿದ್ದೀರಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. ಒಂದು ವರ್ಡಲ್ಲೆಲ್ಲ ಮುಗ್ಸಕ್ಕಾಗಲ್ಲ, ದಯವಿಟ್ಟು ಒಂದ್ ಪೇಜ್ ಅಷ್ಟು ಆನ್ಸರ್ ಕೊಡಿ. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ದುಡ್ದು ಸತ್ತೋಗ್ಬಿಡ್ಬೇಕು. ಕೆಲವ್ರು ನನ್ನಂತಾರೆ, ನಿಮ್ಮ ಅಪ್ಪನ ದುಡ್ಡು ಇಟ್ಕೊಂಡು ನೀನ್ ಶೋಕಿ ಮಾಡ್ತಾ ಇದ್ದೆ. ಹೌದು, ನಮ್ಮ ಅಪ್ಪನ್ ನಾನೇ ಹುಟ್ಟಿರೋದು. ನೀವ್ ಯಾರಾದ್ರೂ ಹುಟ್ಟಿದ್ರೆ ಬಂದ್ ನೀವು ಮಾಡ್ರಿ ಶೋಕಿ, ನಮ್ಮ ಅಪ್ಪನ ದುಡ್ಡು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಳಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ನಾಟ್ಯ ಅನ್ನೋದು ನಾದಾಂತರಂಗ ತಾನೇ, ನಾದ ಅನ್ನೋದು ಭಾವಾಂತರಂಗನೇ. ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಗುಂಚಾರತಿ. ಪ್ರತಿಯೊಂದರಲ್ಲೂ ಪವನಾಣತಿ, ಒಲವಿಂದ ತಾನೇ ಸುಖ ಸಮ್ಮತಿ. ನೀವದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು? ಮಂತಂದವ್ರ ಮಂತನ ಅಲ್ಲ, ಬಕಾಸೂರ್ ವಂಶದವ್ರು ನೀವು. ಊಟ ಮಾಡಿ 3 ದಿನ ಆಯ್ತಣ್ಣ, ಏನಾದ್ರೆ ಹಾಕಣ. ಏನೂ ತಿಂದಿರ ಹೆಂಗಿದ್ಯಲ್ಲೋ, ಇನ್ ತಿಂದ್ರೆ ಹೆಂಗೋ ಇರ್ತೀಯ. ಜಾಲಿ ಜಾಲಿ ಎಲ್ಲ ಜಾಲಿ ಜಾಲಿ ಜಾಲಿ. ಈ ನಡುವೆ ನೀನ್ ನನ್ ಕಾಲೇ ಎತ್ತಲ್ಲ ಕಣೋ. ಎಷ್ಟೆಲ್ಲ ಫೋನ್ ಮಾಡಿದ್ರು ನೀನ್ ನನ್ ಕಾಲೇ ಎತ್ತಲ್ಲಪ್ಪ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಹುಡುಗಿ ನೋಡಕ್ ಹೋಗಿದ್ದಲ್ಲ, ಏನಾಯ್ತು? ಹೋಗಿದ್ದೆ ಮಗ, ಹುಡ್ಗಿ ಒಪ್ಕೊಂಡ್ಲು. ಹುಡ್ಗಿ ರಮ್ಮನೆ ಒಪ್ತಾ ಇಲ್ಲ. ಯಾಕೆ, ಏನಾಯ್ತು? ಹುಡ್ಗಿ ರಮ್ಮ ನನ್ ಕ್ಲಾಸ್ಮೇಟ್ ಕಣ. ಏನ ಹುಡ್ಗಿರವ ನಮ್ ಕ್ಲಾಸ್ಮೇಟ್ ಕಣಲೇ. ಅಂತ 200 ರೂಪಾಯಿ ಇನ್ನೂ ಬಂದಿಲ್ಲ. ಏನು ಬರ್ತೀನಿ ಅಂತ ಬ್ಯಾಂಕ್ ಹೋಗ್ತೀನಿ, ಬರ್ತಾ ಇದ್ದೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ಇವನ್ ಯಾರು ಅಂತ ಗೊತ್ತೇ ಆಗ್ಲಿಲ್ವಲ್ವಾ? ಪುಕ್ಸಟ್ಟೆ ಅಂತ. ಇಲ್ಲೇ ಉಣ್ತಾನೆ, ಇಲ್ಲೇ ತಿಂತಾನೆ, ಇಲ್ಲೇ ಮನಿಕೊಂತಾನೆ. ಹೆಸರ್ನ ಬೋ ಚಂದಾಗಿಟ್ಟವ್ರೆ. ಊರಬ್ಬ, ದೇವ್ರ ಕಾರ್ಯ, ಬೀಗ್ರೂಟ, ಈ ತರ ಫಂಕ್ಷನ್ಗಳಿಗೆ ನಮ್ಗೊಂದು ಫೋನ್ ಮಾಡಿ ಇಲ್ಲ ಒಂದು ಮೆಸೇಜ್ ಮಾಡಿ. ಯಾಕೆಂದ್ರೆ ನಾವು ಉಣ್ಣಕ್ಕೆ ತಿನ್ನಕ್ಕೆ ಬೇಜಾರು ಮಾಡ್ಕೊಳಲ್ಲ. ಥ್ಯಾಂಕ್ ಯು.
ಏನಾಯ್ತು? ಸ್ಕೂಲಲ್ಲಿ ಎಲ್ಲರೂ ನನ್ನನ್ನು ಕುಳ್ಳಿ ಅಂತ ಚುಡಾಯಿಸ್ತಾರೆ. ನೀನೆಲ್ಲಿ ಕುಳ್ಳಿ ಇದ್ದಿ? ನೀನು ಇಷ್ಟು ಎತ್ತರವಾಗಿದ್ದಿ, ಸ್ಟ್ರಾಂಗ್ ಕೂಡ ಇದ್ದೀಯಲ್ಲ. ಅಷ್ಟೇ ಇಷ್ಟ ಆಗಿದ್ದಾ? ಮ್ಯಾಮ್ ಇಷ್ಟ ಆಗ್ಲಿಲ್ವಾ? ದರ್ಶಕ ಅಂದ್ರೆ ಆಡ್ತಾಳೆ. ಅದೇ ಆಟ ಆಡಕ್ಕಂದ್ರೆ ಹೂ ಅಂತೀಯಾ? ಹುಡುಗನ್ ಅಜ್ಜಿ ಮಾತೇ ಬರೋಲ್ಲ. ಇವರು ಹುಡುಗನ್ ತಂದೆ ಮಾತೇ ಆಡೋಲ್ಲ. ಇವಳು ಹುಡುಗನ್ ತಂಗಿ ಮಾತೇ ನಿಲ್ಸಲ್ಲ. ಇವ್ರು ನಿಮ್ಮಮ್ಮ ತುಂಬಾ ಮಾತಾಡ್ತಾರೆ. ಇವನು ಹುಡುಗ ಆ ದೇಶ ಪಾಂಡೆ. ಇವ್ರಗಳ ಮಧ್ಯೆ ನಂಗೆ ಮಾತಾಡಕ್ ಅವಕಾಶವೇ ಸಿಗಲ್ಲ. ನೀವ್ ನೆಕ್ಸ್ಟ್ ಟೈಮ್ ಜಡೆ ಹಾಕೋ ಪ್ಲೀಸ್ ಬಂದ್ಬಿಡಿ, ಅವಳು ಹಾಕಿಸ್ಕೊಂತಾಳೆ. ಸ್ಟ್ರಾಂಗ್ ಅವಳ ಕೂದಲನ್ನು ಕೂಡ ಕ್ಲಿನಿಕ್ ಪ್ಲಸ್ ಈಗ 60% ಅಧಿಕ. ಎಂತದೂ ಇಲ್ಲ, ಡೋಲೋ 650 ಮಾತ್ರ ಬಿಸಿ ರಾಗಿ ಇಟ್ಟು. ಕೊರೋನಾದವ್ರಿಗೆ ಅದೇ. ಅಯ್ಯೋ ಸರ್, ಅದೆಲ್ಲ ಹೇಳ್ಬಿಟ್ಟು ಬರುತ್ತಾ ಸರ್? ಅಷ್ಟೇ ಇಷ್ಟ ಆಗಿದ್ದಾ? ಮ್ಯಾಮ್ ಇಷ್ಟ ಆಗ್ಲಿಲ್ವಾ? ದರ್ಶಕ ಅಂದ್ರೆ ಆಡ್ತಾಳೆ. ಅದೇ ಆಟ ಆಡಕ್ಕಂದ್ರೆ ಹೂ ಅಂತೀಯಾ? ಸ್ಕೂಲು ಅದೇ ಮಕ್ಕಳನ್ನ ಕಳಿಸ್ತಾ ಇದ್ವಿ, ಮಕ್ಕಳ ಜೊತೆ ಎಲ್ಲೂ ಹೋಗಿರ್ಲಿಲ್ಲ. ಓಕೆ, ಸೊ ಅಡ್ವೈಸ್ ಮಾಡಿದ್ವಿ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಹೇಳಿದ್ದಾರೆ ಹಂಗೆ ಬೇಡ ಅಂದ್ರೆ ಬೇಕು ಅಂತ ಬೇಕು ಅಂದ್ರೆ ಬೇಕು ಅಂತ ಅರ್ಥ ಆಯ್ತಾ? मारो मुझे मारो नहीं ये मजाक हो रहा है. एक सेकंड यार, मजाक. ನಮ್ ಕಲ್ಚರ್ ಬಗ್ಗೆ ನಮ್ಮ ಮಕ್ಳಿಗೆ ತಿಳಿಸ್ಬೇಕಂದ್ರೆ ಮಾತಲ್ಲಿ ತಿಳ್ಸಕ್ ಆಗಲ್ಲ. ಕಾರ್ಟೂನ್ ಮೂವೀಸ್ ನೋಡ್ಸಿ ತಿಳ್ಸಕ್ ಆಗಲ್ಲ. ಈ ತರ ಬೆರೆಸಿ ಈ ತರ ಎಕ್ಸ್ಪೋಜರ್ ಕೊಟ್ರೆ ಅಷ್ಟೇ ಅವರು ಕಲ್ಚರ್ನ ತಿಳಿತಾರೆ. ಸೊ ಅದನ್ನ ಈ ತರ ಗ್ರೂಪ್ ಅಲ್ಲಿ ನಾವೆಲ್ಲ ಪೇರೆಂಟ್ಸ್ ಜೊತೆಗೆ ಬನ್ನಿ, ಆಸ್ ಅ ಪೇರೆಂಟ್ ಇನ್ನೊಬ್ರನ್ನ ಅವ್ರ ಮಕ್ಕಳನ್ನ ಬೈತಾ ಇದ್ರೆ ನನಗೆ ಪರವಾಗಿಲ್ಲ, ಎಲ್ಲ ಒಂದೇ ಕ್ಯಾಟಗರಿ ಅಂತ. ಸೊ ಒಂದು ಫ್ಯಾಮಿಲಿ ತರ ಬೆರೆತಿ ಜೊತೆಗೆ ಬಂದಿದ್ದೀವಿ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಚೆನ್ನಾಗಿತ್ತು, ಒಂಥರ ಹೊಸ ಎಕ್ಸ್ಪೀರಿಯನ್ಸ್. ನೈಸ್, ವಿ ಆಲ್ ಎಂಜಾಯ್. ಅದಕ್ಕೆ ಪ್ರತಿಯೊಬ್ರು ಕುಡಿಬೇಕು. ನಾನ್ ಕುಡ್ದಾಗೆಲ್ಲ ಅನ್ಸೋದು, ಈ ದೇಶದಲ್ಲಿ ಪ್ರತಿಯೊಬ್ರು ಕುಡ್ಕೊಂಡು ತೆಲಾಡ್ಕೊಂಡು ಆರಾಮಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ. ಅವಾಗ ನೋ ಕೋಮುಗಲ್ಬೆ, ನೋ ರಾಜಕೀಯ, ನೋ ಅತ್ತೆಯ ಜಗಳ, ಎಲ್ಲ ಖುಷಿಯಾಗಿ ತೆಲಾಡ್ಕೊಂಡು ಉಳ್ಳಾಡ್ಕೊಂಡಿರೋದು. ಹೇಗಿರೋದು ಅವಾಗ ಈ ದೇಶ? ನಾನೇನಾರ ಈ ದೇಶಕ್ಕೆ PM ಆದ್ರೆ IMF ಸಾಲ ತಗೊಂಡ್ರ ಪರವಾಗಿಲ್ಲ, ಪ್ರತಿ ಮನೆಗೂ ಏರಿಯಾಗೂ ಕೊಳಯಲ್ಲಿ ಗುಂಡ್ ಸಪ್ಲೈ ಮಾಡ್ಬಿಡ್ತಿದ್ದೆ. ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು. ಗುಡ್ ಮಾರ್ನಿಂಗ್. ಹೇಳಿ ಸುಷ್ಮಾ, ಹೇಗನ್ನಿಸ್ತು ಫ್ಯಾಮಿಲಿ ಜೊತೆ ಹೋಗೋದಕ್ಕೂ, ಇನ್ಸ್ಟಿಟ್ಯೂಟಿಂದ ಟ್ರಿಪ್ಪಿಗೆ ಬಂದಿದ್ದಕ್ಕೂ, ಪರ್ಫಾರ್ಮೆನ್ಸ್ಗೆ? ಹೇಳಿ. ಸ್ವಲ್ಪ ನಿದ್ದೆ ಮಾಡಬೇಕು. ನಿಮ್ಮನ್ನ ತಡೆದಿರುವವರು ಯಾರು? உங்க ஸ்மைல் அவ்வளவு அழகா இருக்காங்களா? ಭಯ ಪಟ್ಬಿಟ್ಯಾ ಲೈಟ್ ಆಗಿ? ಇಲ್ಲ ಡ್ರಾಮಾ ಮಾಡಿದ್ಯಾ? ನಿಜವಾಗ್ಲೂ ಭಯ ಆಗೋಯ್ತಾ? ಸರಿ, ಎಕ್ಸ್ಪೀರಿಯನ್ಸ್ ಹೇಳು. ಸೇಲಂ ಬಂದಿದ್ದೆ, ಇವಾಗ ಕೊಲ್ಲೂರು ಪರ್ಫಾರ್ಮೆನ್ಸ್ ನೋಡಕ್ಕೂ ಬಂದಿದ್ದೆ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಎಂತ ಬಾಯಿ ಬಿಡುವುದು, ಎಂತ ಮಾತಾಡುವುದು? ಮಾತು. ಈ ದೇಶದಲ್ಲೆಲ್ಲ ಬರೀ ಮಾತು. ದೇಶವೇ ತೂತ್ ಬಿದ್ದು ಹೋದ್ರು ಮಾತಾಡ್ತಾ ಇರ್ತಾರೆ. ನಿನಗೆ ಒಂದು ವಿಷಯ ಗೊತ್ತುಂಟಾ? 100ಕ್ಕೆ 90 ಜನ ಬರೀ ಮಾತಾಡೋರು ಸಿಗೋದು ಈ ದೇಶದಲ್ಲಿ. ನಿನಗೆ ಇನ್ನೊಂದು ವಿಷಯ ಗೊತ್ತುಂಟಾ? ನಾವು ಎಷ್ಟು ಹೆಚ್ಚು ಮಾತಾಡ್ತೀವೋ ಅಷ್ಟು ಆಯುಷ್ ನಮ್ದು ಕಡಿಮೆ ಆಗ್ತದೆ. ಒಬ್ಬ ಮನುಷ್ಯ ಆವರೇಜ್ ಆಗಿ 4 ರಿಂದ 5 ತಾಸು ಮಾತಾಡ್ತಾನೆ, ಅದಕ್ಕೆ ಅವನು 40-50 ವರ್ಷಗಳ ಕೊಟ್ಟಂತೆ ಸಾಯುವುದು. ಅದು ನಿಮಗೆ ಗೊತ್ತುಂಟಾ? ಮತ್ತೆ ಭೇಟಿಯಾಗೋಣ.